ಪ್ರೈಸ್ ದ ಲಾರ್ಡ್. ಪ್ರೀತಿಯುಳ್ಳ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಪ್ರೀತಿಯುಳ್ಳ ಮಕ್ಕಳೇ, ಈ ದಿನ ಹೊಸ ದಿನ ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ದೇವರು ನಮ್ಮನ್ನು ಪ್ರೀತಿಸುವಂಥ ದೇವರು, ನಮ್ಮನ್ನು ಕರುಣಿಸುವಂಥ ದೇವರು. ಆತನ ಕೃಪಾ ವರಗಳಿಲ್ಲದೆ ಪ್ರೀತಿ ದೇವ ಮಕ್ಕಳೇ ನಮ್ಮ ಜೀವಿತದಲ್ಲಿ ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ಆತ ನಮ್ಮನ್ನು ಪ್ರೀತಿಸುವಂಥ ದೇವರು, ನಮ್ಮನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸುವಂಥ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿ ದೇವ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ ಸಂಪೂರ್ಣ ಸಂತೋಷ. ಹೌದು ಪ್ರೀತಿ ದೇವ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಸಂಪೂರ್ಣವಾಗಿ ಯಾವ ರೀತಿಯಲ್ಲಿ ಸಂತೋಷವಾಗಿ ಜೀವಿಸ್ತಾ ಇದ್ದೀವಿ ಎಂದು ಬಹಳ ಮುಖ್ಯವಾಗಿದೆ. ಇದಕ್ಕೆ ಆಧಾರವಾಗಿ ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 11-12 ವಚನ ನಿಮಗಾಗಿ ಓದ್ತೇನೆ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳಿಕೊಡ್ತೇನೆ. ಅಲ್ಲಿ ಹೀಗೆ ಬರೆದಿದ್ದಾರೆ: ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆ ಆಗಿದೆ. ಆಮೀನ್, ಹಲ್ಲೆಲೂಯಾ. ಪ್ರೀತಿಯುಳ್ಳ ಮಕ್ಕಳೇ, ದೇವರ ಆಜ್ಞೆಯಾಗಿದೆ. ಏನಂದರೆ, ನಾನು ಪ್ರೀತಿಸುವ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದಾಗಿ, ನಾನು ಆನಂದವನ್ನು ಕೊಡುವನ್ನಾಗಿದ್ದೇನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹೌದು ಪ್ರೀತಿ ದೇವ ಮಕ್ಕಳೇ, ಈ ದಿನಗಳಲ್ಲಿ ನಾವು ಸಂಪೂರ್ಣ ಸಂತೋಷದಿಂದ ಯಾವ ರೀತಿಯಲ್ಲಿ ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಅದೇ ಥರ ದಾವೀದನ ಬರೆದ ಕೀರ್ತನೆ 51ನೇ ಅಧ್ಯಾಯ 12ನೇ ವಾಕ್ಯ ಇರ್ತದೆ: ದೇವರೇ, ನೀನು ನನ್ನ ರಕ್ಷಣೆ ಆನಂದವು ಕೊಟ್ಟಿದೆ, ಆದರೆ ಇನ್ನೂ ಸಂಪೂರ್ಣ ಸಂತೋಷ ನನ್ನಲ್ಲಿಲ್ಲ ಎಂಬುದಾಗಿ ಆತ ಬೇಡ್ತಾ ಇದ್ದ. ಪ್ರೀತಿರೋದ ಮಕ್ಕಳೇ, ಆತನಲ್ಲಿ ಸಂತೋಷ ಎಲ್ಲ ಆತನಲ್ಲಿ ಸಂತೋಷ ಇಲ್ಲದೆ ಜೀವಿಸ್ತಾ ಇದ್ದ. ದೇವರೇ, ನನಗೆ ಆನಂದ ಕೊಡು. ಏನಂತಾರೆ? 12ನೇ ವಚನ ಇರ್ತದೆ: ನಿನ್ನ ರಕ್ಷಣಾ ಆನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು, ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆದರನಾಗು. ಆಮೀನ್, ಹಲ್ಲೆಲೂಯಾ. ದಾವೀದನು ಹೇಳ್ತಾನೆ, ದೇವರೇ, ಇನ್ನೂ ಹೆಚ್ಚಾಗಿ ನಿನ್ನ ರಕ್ಷಣಾ ಆನಂದದಲ್ಲಿ ಆನಂದವಾಗಿ ಹೆಚ್ಚಾಗಿ ಮಾಡು ಎಂಬುದಾಗಿ ಕೇಳ್ತಾ ಇದ್ದಾನೆ. ಹೌದು ಪ್ರೀತಿ ಮಕ್ಕಳೇ, ಈ ದಿನಗಳಲ್ಲಿ ಸಂಪೂರ್ಣ ಸಂತೋಷ ಎಲ್ಲ ಕುಟುಂಬಗಳಲ್ಲಿ ಇಲ್ಲ. ಎಷ್ಟೋ ಕುಟುಂಬಗಳಲ್ಲಿ ಸಂತೋಷ ಇಲ್ಲದೆ ತಮ್ಮ ಜೀವಿತನ ಕಳ್ಕೊಳ್ತಾ ಇದ್ದಾರೆ. ಆದರೆ ದೇವ್ರು ಹೇಳ್ತಾನೆ, ಇಂದು ನಾನು ನಿಮಗೆ ಆನಂದವನ್ನು ಕೊಡ್ತೇನೆ, ನಿಮಗೆ ಪ್ರೀತಿಸ್ತಾ ಇದ್ದೀನಿ ಎಂಬುದಾಗಿ ದೇವ್ರು ಹೇಳ್ತಾ ಇದ್ದಾರೆ. ಪ್ರೀತಿ ಮಕ್ಕಳೇ, ಅದೇ ಥರ ದಾವೀದನ ಬರೆದ ಕೀರ್ತನೆ 45ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನೋಡೋದಾದ್ರೆ ಪ್ರೀತಿ ಮಕ್ಕಳೇ, ಅಲ್ಲಿ ಹೀಗೆ ಹೇಳ್ತಾರೆ. 7ನೇ ವಾಕ್ಯದಲ್ಲಿ ನೋಡೋದಾದ್ರೆ ಅಲ್ಲಿ, ನೀನು ಧರ್ಮವನ್ನು ಪ್ರೀತಿಸಿದಿ, ಅಧರ್ಮವನ್ನು ದ್ವೇಷಿಸಿದಿ, ಅದರಿಂದ ದೇವರು ನಿನ್ನ ದೇವರೇ ನಿನ್ನನ್ನು ನಿನ್ನ ಜೊತೆಗಾರರಿಗಿಂತ ಉನ್ನತ ಸ್ಥಾನಕ್ಕೆ ಏರಿಸಿ ಪರಮಾನಂದ ತೈಲದಿಂದ ಅಭಿಷೇಕಿಸಿದ್ದಾನೆ. ಆಮೀನ್, ಹಲ್ಲೆಲೂಯಾ. ಪ್ರೀತಿ ಮಕ್ಕಳೇ, ದಾವೀದನು ಹೇಳ್ತಾನೆ, ದೇವರೇ, ನಿನ್ನ ಧರ್ಮವನ್ನು ನಾನು ಪ್ರೀತಿಸ್ತಾ ಇದ್ದೀನಿ, ಆ ಧರ್ಮವನ್ನು ದ್ವೇಷಿಸಿ ನಿನ್ನ ವಾಕ್ಯಗಳನ್ನು ಪ್ರತಿದಿನ ಧ್ಯಾನಿಸ್ತಾ ಇದ್ದೀನಿ. ನೀನು ಅಭಿಷೇಕಿಸಿದಂಥ ದೇವರಾಗಿದೆ ಎಂಬುದಾಗಿ ದಾವೀದನು ಹೇಳ್ತಾನೆ. ಹೌದು ಪ್ರೀತಿ ಮಕ್ಕಳೇ, ದಾವೀದನು ಯಾವಾಗಲೂ ಕುರಿ ಕಾಯುವಂಥ ವ್ಯಕ್ತಿಯಾಗಿದ್ದರು, ಆದರೂ ಕೂಡ ದೇವರಲ್ಲಿ ಪರಿಪೂರ್ಣ ಸಂತೋಷದಿಂದ ಜೀವಿಸ್ತಾ ಇದ್ದ. ದೇವರೇ, ಇನ್ನೂ ಹೆಚ್ಚಾಗಿ ಆನಂದ ಕೊಡು, ರಕ್ಷಣಾ ಆನಂದ ತುಂಬಿಸು. ಇಲ್ಲಿ ಹೇಳ್ತಾರೆ, ನೀನು ಧರ್ಮವನ್ನು ಪ್ರೀತಿಸಿದಿ, ಆ ಧರ್ಮವನ್ನು ದ್ವೇಷಿಸಿದಿ, ಅದರಿಂದ ದೇವರು ನಿನ್ನ ದೇವರೇ ಎಂಬುದಾಗಿ, ದೇವರೇ ನೀನೇ ನನ್ನ ದೇವರು, ಮತ್ತು ನಿನ್ನ ಜೊತೆಗಾರರಾಗಿರುವುದಕ್ಕಿಂತ ಉನ್ನತ ಸ್ಥಾನಕ್ಕೆ ಏರಿಸ್ತಾನೆ. ಹೌದು ಪ್ರೀತಿ ಮಕ್ಕಳೇ, ದೇವರು ಇಂದು ನಿಮ್ಮ ಜೊತೆಲಿ ಇರ್ತಾನೆ. ನಿಮಗೆ ಬೇಕಂತ ಉನ್ನತ ಸ್ಥಿತಿ ಏರಿಸುವಂಥ ಸರ್ವಶಕ್ತರಾಗಿದ್ದಾರೆ ಪ್ರೀತಿ ಮಕ್ಕಳೇ. ಅದೇ ಥರ ಇಬ್ರಿಯ 1ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನೋಡೋದಾದರೆ ಅದೇ ಥರ ಹೇಳ್ತಾರೆ. ಅಲ್ಲಿ ಇಬ್ರಿಯ ಬರೆದ ಪತ್ರಿಕೆ 1ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನೋಡೋದಾದರೆ ಅಲ್ಲಿ ಹೇಳ್ತಾರೆ, ನೀನು ಧರ್ಮವನ್ನು ಪ್ರೀತಿಸಿದಿ, ಆ ಧರ್ಮವನ್ನು ದ್ವೇಷಿಸಿದಿ, ಅದರಿಂದ ದೇವರು ನಿನ್ನ ದೇವರೇ ನಿನ್ನನ್ನು ನಿನ್ನ ಜೊತೆಗಾರರಿಗಿಂತ ಉನ್ನತ ಸ್ಥಾನಕ್ಕೆ ಏರಿಸಿ ಪರಮಾನಂದ ತೈಲದಿಂದ ಅಭಿಷೇಕಿಸ್ತಾನೆ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ದೇವರು ನಮ್ಮನ್ನು ಅಭಿಷೇಕಿಸ್ತಾನೆ. ನಮಗೆ ಆನಂದ ಸಂಪೂರ್ಣ ಸಂತೋಷವನ್ನು ಕೊಡುವಂಥ ದೇವರು. ಆತನಲ್ಲಿ ನಾವು ಯಾವ ರೀತಿಯಲ್ಲಿ ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ನಾವು ಯಾವ ರೀತಿಯಲ್ಲಿ ಪ್ರೀತಿಯಿಂದ ನಡೀತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ ಪ್ರೀತಿ ಮಕ್ಕಳೇ. ಅದೇ ಥರ ದಾವೀದನ ಬರೆದ ಕೀರ್ತನೆ ನೋಡುತ್ತೇವೆ. ದೇವರೇ ದಾವೀದನು ಹೇಳ್ತಾರೆ, ದೇವರೇ, ನನಗೆ ರಕ್ಷಣಾ ಆನಂದವು ಇನ್ನೂ ಹೆಚ್ಚಾಗಿ ಕೊಡು, ನನಗೆ ಸಂತೋಷ ಕೊಡು, ನನ್ನ ಜೀವಿತನೇ ಏನು ಮಾಡಲಿ ಎಂಬುದಾಗಿ ದುಃಖದಲ್ಲಿದ್ದ. ಆದರೆ ದೇವರು ಆತನಲ್ಲಿ ಸಂಪೂರ್ಣ ಒಂದು ಸಂತೋಷದಿಂದ ಜೀವಿಸಿದ್ದಾರೆ ಎಂಬುದಾಗಿ ನೋಡ್ತೀವಿ ಪ್ರೀತಿ ಮಕ್ಕಳೇ. ಅದೇ ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 21ನೇ ವಾಕ್ಯ ನೋಡೋದಾದ್ರೆ ಪ್ರೀತಿ ಮಕ್ಕಳೇ, ಅಲ್ಲಿ ಹೀಗೆ ಹೇಳ್ತಾರೆ, ಅದೇ ಗಳಿಗೆಯಲ್ಲಿ ಆತನು ಪವಿತ್ರಾತ್ಮನ ಪ್ರೇರಣೆಯಿಂದ
ಉಲ್ಲಾಸಗೊಂಡು ಹೇಳಿದ್ದೇನೆಂದರೆ, ತಂದೆ, ಪರಲೋಕ ಭೂಲೋಕಗಳ ಒಡೆಯನೇ, ನೀನು ಆಜ್ಞೆಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನು ಮರೆ ಮಾಡಿ ಬಾಲಕರಿಗೆ ಪ್ರಕಟ ಮಾಡಿದಿ. ಆಮೇನ್, ಹಲ್ಲೆಲೂಯಾ. ಪ್ರೀತಿ ದೇವ ಮಕ್ಕಳೇ, ಎಲ್ಲರಿಗೂ ಪವಿತ್ರಾತ್ಮನ ಉಲ್ಲಾಸವನ್ನು ಕೊಡ್ತಾ ಇದ್ದಾರೆ. ಹೌದು ಪ್ರೀತಿ ದೇವ ಮಕ್ಕಳೇ, ಈ ದಿನಗಳಲ್ಲಿ ನಾವು ಯಾವ ರೀತಿಯಲ್ಲಿ ಆ ಪವಿತ್ರಾತ್ಮನಿಂದ ಸಂತೋಷವಾಗಿ ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ದಾವಿದನು ಹೇಳ್ತಾನೆ, ದೇವರೇ ನಿನ್ನ ಧರ್ಮವು ಯಾವಾಗಲೂ ಪ್ರೀತಿಸ್ತೀನಿ, ನಿನ್ನ ಆಜ್ಞೆಗಳನ್ನು ಪ್ರತಿದಿನ ಧ್ಯಾನ ಮಾಡ್ತೀನಿ ಎಂಬುದಾಗಿ ದಾವಿದನು ಹೇಳ್ತಾನೆ. ಕುರಿ ಕಾಯುವಂಥ ಸಮಯದಲ್ಲಿ ಕೂಡ ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದ, ಹಾಡ್ತಾ ಇದ್ರು. ಅದೇ ಥರ ನಮ್ಮ ಜೀವಿತದಲ್ಲಿ ಕೂಡ ಸಂತೋಷ, ರಕ್ಷಣೆ ಇದೆ, ಆದರೆ ಸಂತೋಷ ಇಲ್ಲ, ಪರಿಪೂರ್ಣ ಸಂತೋಷ ಇಲ್ಲ, ಸಂಪೂರ್ಣ ಸಂತೋಷ ಇಲ್ಲ. ನಮ್ಮ ಇಷ್ಟ ಬಂದ ಹಾಗೆ ನಾವು ಜೀವಿಸ್ತಾ ಇದ್ದೀವಿ. ಏನಾದರೂ ಕಷ್ಟ ಬಂದರೆ, ವೇದನೆ ಬಂದರೆ, ದೇವರೇ ನನಗೆ ಯಾಕಪ್ಪ ಈ ಥರ ಕಷ್ಟ ಎಂಬುದಾಗಿ ನಾವು ದುಃಖದಿಂದ ಹೇಳ್ತೀವಿ. ಆದರೆ ದಾವಿದನು ಹೇಳ್ತಾನೆ, ದೇವರೇ ಇನ್ನೂ ಹೆಚ್ಚಾಗಿ ಆನಂದ ನನಗೆ ಕೊಡು, ನೀನು ಆದರನಾಗಿರು, ನನ್ನ ಜೀವಿತದಲ್ಲಿ ನೀನು ಸಂತೋಷವುಳ್ಳವನಾಗಿ ನಡೆಸಪ್ಪ ಅಂತ ಕೇಳುವಾಗ ದೇವ್ರ ನಿಶ್ಚಯವಾಗಿ ನಮ್ಮನ್ನು ನಡೆಸ್ತಾರೆ. ಪ್ರೀತಿ ದೇವ ಮಕ್ಕಳೇ, ಪವಿತ್ರಾತ್ಮನಿಂದ ನಮ್ಮನ್ನು ಉಲ್ಲಾಸಪಡಿಸ್ತಾನೆ, ನಮಗೆ ಬೇಕಂತೆಲ್ಲ ಸಹಾಯ ಮಾಡುವಂತಹ ಸರ್ವಶಕ್ತರಾಗಿದ್ದಾರೆ. ಪ್ರೀತಿ ದೇವ ಮಕ್ಕಳೇ, ಅದೇ ಥರ ದಾವಿದನ ಬರೆದ ಕೀರ್ತನೆ 30ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನೋಡೋದಾದ್ರೆ ಪ್ರೀತಿ ದೇವ ಮಕ್ಕಳೇ, ಅಲ್ಲಿ ಹೀಗೆ ಹೇಳ್ತಾರೆ. 30ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ದೇವರು ಏನಂತಾರೆ? 5ನೇ ವಾಕ್ಯದಲ್ಲಿ, ಆತನ ಕೋಪವು ಕ್ಷಣ ಮಾತ್ರವೇ, ಆತನ ಅನುಗ್ರಹವು ಜೀವಮಾನವೆಲ್ಲ ಇರುವುದು. ಸಂಜೆಗೆ ದುಃಖವೆಂಬುದು ಬಂದು ನಮ್ಮ ಬಳಿಯಲ್ಲಿ ಇಳಿದುಕೊಂಡರೂ ಮುಂಜಾನೆ ಹರ್ಷ ಧ್ವನಿಯು ಕೇಳಿಸುವುದು. ಆಮೀನ್, ಹಲ್ಲೆಲೂಯಾ. ದೇವರು ಕೋಪ ಮಾಡ್ಕೊಳ್ಳೋದಲ್ಲ, ಕ್ಷಣ ಮಾತ್ರವಾಗಿ ಆತ ಕೋಪ ಮಾಡ್ಕೊಳ್ತಾರೆ, ಆದರೆ ಸಂಜೆ ಮುಂಜಾನೆಗೆ ಹರ್ಷದಿಂದ ನೀವು ಸಂತೋಷವಾಗಿ ಜೀವಿಸಿರಿ ಎಂಬುದಾಗಿ ದಾವಿದನ ಕೀರ್ತನೆಯಲ್ಲಿ ಹೇಳ್ತಿದ್ರೆ. ಹೌದು ಪ್ರೀತಿ ದೇವ ಮಕ್ಕಳೇ, ದೇವರು ನಮ್ಮನ್ನು ಪ್ರೀತಿಸುವಂಥ ದೇವರು. ಆತನ ಆಜ್ಞೆ ಪ್ರಕಾರ ನಾವು ನಡಿಬೇಕು. ಒಬ್ಬರನ್ನೊಬ್ಬರು ನೀವು ಪ್ರೀತಿಸಿರಿ ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ನೋಡ್ತೀವಿ. ಅದೇ ಥರ ದೇವರು ಯಾರು ಪ್ರೀತಿಸ್ತೀರಿ ಎಂಬುದಾಗಿ ಹೇಳ್ತಾರೆ. ನಾನು ಕೂಡ ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ, ಆನಂದ ಕೊಡ್ತಾ ಇದ್ದೀನಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಇಲ್ಲಿ ಏನಂತದೆ? ಮುಂಜಾನೆ ಹರ್ಷಧ್ವನಿ ಕೇಳಿಸುವುದೆಂಬುದಾಗಿ. ಹೌದು ಪ್ರೀತಿ ದೇವ ಮಕ್ಕಳೇ, ಈ ಮುಂಜಾನೆಯಲ್ಲಿ ಹೊಸ ವರ್ಷ, ಹೊಸ ದಿನ ಕೊಟ್ಟಿದ್ದಾರೆ. ಸಂತೋಷವಾಗಿ ನಾವು ಜೀವಿಸಬೇಕು. ದೇವರೇ ನಿನ್ನ ಮಾರ್ಗದಲ್ಲಿ ನಾನು ಹೆಚ್ಚಾಗಿ ನಡೀತೀನಿ, ಸಂತೋಷದಿಂದ ಜೀವಿಸ್ತೀನಿ ಎಂಬುದನ್ನು ಹೇಳುವಾಗ ನಿಶ್ಚಯವಾಗಿ ನಮ್ಮನ್ನು ಸಹಾಯ ಮಾಡುವಂಥ ಸರ್ವಶಕ್ತರಾಗಿದ್ದಾರೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಾದಿಸಿ ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ದೇವರು ವಿಶೇಷವಾಗಿ ನಿಮ್ಮ ಕುಟುಂಬನು ಎಲ್ಲರಿಗಾಗಿ ನಾವು ಪ್ರಾರ್ಥಿಸ್ತಿದ್ದೀವಿ. ದಯಮಾಡಿ ಆಶ್ವಾದಿಸುವಂಥ ದೇವರಾಗಿದ್ದಾನೆ. ನಿಮ್ಮ ಕುಟುಂಬ ಯಾವಾಗಲೂ ಸಂತೋಷವಾಗಿ ಇರುವಂತಹ ದೇವರಾಗಿದ್ದಾನೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ದೇವರು ವಿಶೇಷವಾಗಿ ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬನು ಆಶೀರ್ವದಿಸಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡೋಣ, ಕಣ್ಮುಚ್ಚಿ ಪ್ರಾರ್ಥಿಸೋಣ. ಪರಿಶುದ್ಧನೆ ಪ್ರೀತಿಯುಳ್ಳ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ದೇವರೇ, ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪಾಡಿಕೊಂಡು ಈ ಹೊಸ ದಿನ ಕುಟಿತಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ದೇವರೇ, ನೀವು ಸಂಪೂರ್ಣ ಸಂತೋಷ ಕೊಡುವಂಥ ದೇವರಾಗಿದೆ. ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳನ್ನು ಸಂತೋಷ ಕೊಡು. ದೇವರೇ, ನೀನು ಹೇಳಿದೆ, ನಾನು ಪ್ರೀತಿಸುವ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಎಂಬುದಾಗಿ ನಿನ್ನ ಆಜ್ಞೆ ಹೇಳುತ್ತದೆ. ಹೌದು ಸಪ್ಪ, ದಾವಿದನ ಜೀವಿತ ನೋಡುವಾಗ ಅಪ್ಪ, ರಕ್ಷಣಾ ಆನಂದವು ಇನ್ನೂ ಹೆಚ್ಚಾಗಿ ನನ್ನ ಮೇಲೆ ಇನ್ನೂ ಹೆಚ್ಚಾಗಿ ಆನಂದ ಕೊಡಪ್ಪ ಅಂತ ಹೇಳುವ ಹಾಗೆ ಈ ಮಕ್ಕಳಿಗೂ ಕೂಡ ಹೆಚ್ಚಾಗಿ ಆನಂದ ಕೊಡು. ಅವ್ರ ಕುಟುಂಬದಲ್ಲಿ ಸಂತೋಷ ಸಮಾಧಾನ ಕೊಡಪ್ಪ ಅಂತ ಪ್ರಾರ್ಥಿಸಿದರೆ, ಪ್ರತಿಯೊಬ್ಬರನ್ನು ನಿಮ್ಮ ಕರಗಲಪಿಸ್ತಾರೆ ಸ್ವಾಮಿ. ಎಲ್ಲರನ್ನು ಆಶೀರ್ವದಿಸಿ ಕಾಪಾಡಪ್ಪ ಅಂತ ಪ್ರಾರ್ಥಿಸಿದರೆ. ಪ್ರೀತಿಗಳ ದೇವರೇ, ಚಿಕ್ಕ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡ್ತೇನೆ, ಜೀವ ತಂದೆ. ಆಮೇನ್. ಮೇ ಗಾಡ್ ಬ್ಲೆಸ್.